Hey Twinklings, good morning. Welcome to day 14 of 30 days challenge vlog. So come let's start our new day. So this is how my day started with one of the best breakfasts. So that is ghee pudi idli. And personally ಇದೇ ನಂಗೆ ಫೇವ್ರೆಟ್ ಡಿಶ್ ಅಲ್ಲ ಸೊ ವೆರಿ ಆಫ್ಟನ್ ಏನು ತಿನ್ನಲ್ಲ ರೇರ್ಲಿ ಐ ಡೂ ಹೀಟ್ ಬಟ್ it completely depends on the puri, like chutney puri. If that is amazing, it gives you extra taste, and also the amount of ghee you add on it. And also ನಾನು ತಿಂತಾ ಇರೋದು ಫಸ್ಟ್ ಮ್ಯಾಂಗೋ ಆಫ್ ದಿಸ್ ಸೀಸನ್. ಫೈನಲಿ ಐ ಆಮ್ ಟ್ರೈಯಿಂಗ್ ಔಟ್. ಟ್ರೈ ಮಾಡಿದೆ ಬಟ್ ಇಟ್ ವಾಸನ್ ದಟ್ ಗ್ರೇಟ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಷ್ಟೇನು ಸ್ವೀಟ್ ಇಲ್ಲ, ಬಟ್ ಇಟ್ಸ್ ಓಕೆ, ಚೆನ್ನಾಗಿತ್ತು, ಪರವಾಗಿಲ್ಲ. ಆ್ಯಂಡ್ ಐ ವಾಸ್ ಥಿಂಕಿಂಗ್ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನದ್ರ ಬಗ್ಗೆ ಹೇಳೋದಂತ. ಸೊ ಐ ಥಾಟ್ ಆಫ್ ಓಕೆ, ವೈ ನಾಟ್ ಮ್ಯಾಂಗೋಸ್ ಆಸ್ ಇಟ್ ಈಸ್ ಅ ಮ್ಯಾಂಗೋ ಸೀಸನ್. ಆ್ಯಂಡ್ ನಮಗೆಲ್ಲರಿಗೂ ಗೊತ್ತು ಮ್ಯಾಂಗೋ ಇಸ್ ಕಾಲ್ಡ್ ಆಸ್ ದ ಕಿಂಗ್ ಆಫ್ ಫ್ರೂಟ್ಸ್, ಯಾಕಂದರೆ ಇಟ್ಸ್ ಮೋಸ್ಟ್ ಲವ್ ಫ್ರೂಟ್ ಇನ್ ದ ವರ್ಲ್ಡ್. ಆ್ಯಂಡ್ ಮ್ಯಾಂಗೋಸು ರೈನ್ಬೋ ಕಲರ್ಸ್ ಅಷ್ಟೇ ಅಲ್ಲ, ರೈನ್ಬೋ ಟೇಸ್ಟಲ್ಲೂ ಕೂಡ ಬರುತ್ತೆ. ಆ್ಯಂಡ್ ಇಂಡಿಯಾದಲ್ಲಿ ಜಾಸ್ತಿ ಮ್ಯಾಂಗೋಸ್ನ ಪ್ರೊಡ್ಯೂಸ್ ಮಾಡ್ತಾರೆ. And little reminder of the day is be natural like a nature. And nature is the best medicine ಅಂತಾರಲ್ವಾ, that is so true. ಯಾಕಂದ್ರೆ it has the ability to heal us without even saying a single word. And ಮಧ್ಯಾಹ್ನ ಊಟ ಮಾಡಿದೆ. ಊಟ ಆದ್ಮೇಲೆ ಸಂಜೆ ಫುಲ್ ಮಳೆ ಬರೋ ತರ ಇತ್ತು. It was very beautiful. And I spent some time with the nature. ಆ್ಯಂಡ್ ರೈನ್ ಸೌಂಡ್ ಆಗಿರ್ಬೋದು, ಆ ಈವ್ನಿಂಗ್ ಸ್ಕೈ ಮತ್ತು ಫ್ರೆಶ್ ಏರ್ ಬರುತ್ತಲ್ಲ. ಆ್ಯಂಡ್ ಆಲ್ಸೋ ನಿಮಗೆ ಆ ಸೀನ್ ಲೈಕ್ ಟ್ರೀಸ್ ಮೂವ್ ಆಗೋದು ವಿತ್ ದ ವಿಂಡ್, ಸಮ್ಹೌ ದಿ ಮೇಕ್ ಲೈಫ್ ಫೀಲ್ ಅ ಲಿಟಲ್ ಲೈಟರ್. ಆ್ಯಂಡ್ ಇಷ್ಟು ಬ್ಯೂಟಿಫುಲ್ ಆಗಿ ಎಕ್ಸ್ಪೀರಿಯನ್ಸ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ನೇಚರ್ ಜೊತೆ ನಾನು ನೆಕ್ಸ್ಟ್ ಹೋಗಿದ್ದೆ ಜಿಮ್ಗೆ ಟು ಡೂ ಸಮ್ ವರ್ಕ್ಔಟ್ ಬಿಕಾಸ್ ಐ ವಾಸ್ ವೆರಿ ಆ್ಯಕ್ಟಿವ್. ಆ್ಯಂಡ್ ನಮ್ಮ ಎನರ್ಜಿನ ನಾವು ಆಕ್ಟಿವೇಟ್ ಮಾಡ್ಬೇಕಾದ್ರೆ ಸಮ್ಟೈಮ್ಸ್ ಆಲ್ ವಿ ರಿಯಲಿ ನೀಡ್ ಇಸ್ ಅ ಲಿಟಲ್ ಫ್ರೆಶ್ ಏರ್ ಆ್ಯಂಡ್ ದಟ್ peaceful moment to feel okay again and to do something. And I successfully completed around 8k foot counts. Physical activities kuda complete ಮಾಡಿದೆ. So that's for the day. Lots of love. Bye. See you in my next vlogs.